ಇರಾನ್ ಯುದ್ಧದ ಹಿಂದೆ ರಷ್ಯಾ ಮತ್ತು ಚೀನಾ ನಿಜವಾಗಿಯೂ ನಿಂತಿವೆಯಾ? ಅಮೆರಿಕ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಈ ವಿಚಾರವನ್ನ ಒಪ್ಕೊಂಡಿದೆಯಾ? ಈ ಯುದ್ಧ ಈಗ ಮಧ್ಯಪ್ರಾಚ್ಯದಿಂದ ವಿಶ್ವ ಯುದ್ಧದ ದಿಕ್ಕಿಗೆ ಹೋಗ್ತಿದೆಯಾ? ಒಂದು ಕಡೆ ಅಮೆರಿಕ, ಇಸ್ರೇಲ್, ಇನ್ನೊಂದ್ ಕಡೆ ಇರಾನ್ಗೆ ರಷ್ಯಾ, ಚೀನಾ, ಉತ್ತರ ಕೊರಿಯಾ ಬೆಂಬಲ ನೀಡ್ತಿವೆಯಾ? ಜಗತ್ತು ಎರಡು ಭಾಗವಾಗ್ತಿದೆಯಾ? ಮುಂದಿನ ಕೆಲವೇ ದಿನಗಳಲ್ಲಿ ತೈಲ ಬೆಲೆ, ಜಾಗತಿಕ ರಾಜಕೀಯ, ಭಾರತದ ವಿದೇಶಾಂಗ ನೀತಿಗೂ ದೊಡ್ಡ ಪ್ರಾಬ್ಲಮ್ ಆಗುತ್ತಾ? ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಆತಂಕಕಾರಿ ಬೆಳವಣಿಗೆಯ ಬಗ್ಗೆ ನಿಮಗೇನು ಗೊತ್ತು? ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದೀಗ ಅಮೆರಿಕ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಯುದ್ಧದ ಹಿಂದೆ ರಷ್ಯಾ ಮತ್ತು ಚೀನಾ ಇಂಟೆಲಿಜೆನ್ಸ್ ಸಪೋರ್ಟ್ ಇದೆ ಎಂದು ಅನುಮಾನ ವ್ಯಕ್ತಪಡಿಸುತ್ತಿವೆ. ಟ್ರಂಪ್ ಕೂಡ ಫ್ರಾನ್ಸ್ ಅಥವಾ ಬೇರೆ ಯಾವುದೋ ದೇಶ ಹಾರ್ಮುಜ್ ಜಲಸಂಧಿ ಬಗ್ಗೆ ಗಮನ ಕೊಡ್ಲಿ ಅಂತ ಹೇಳಿದ್ದಾರೆ. ಇದು ಕೇವಲ ಪ್ರಾದೇಶಿಕ ಸಂಘರ್ಷವಲ್ಲ, ಇದು ಜಾಗತಿಕ ಶಕ್ತಿಯ ಸಮೀಕರಣವನ್ನ ಬದಲಾಯಿಸಬಹುದಾದ ಘಟನೆಯಾಗಿದೆ. ಮೊದಲನೇದಾಗಿ ರಷ್ಯಾ ಮತ್ತು ಚೀನಾ ಎಂಟ್ರಿ ಯಾಕೆ ದೊಡ್ಡ ವಿಷಯ? ಅಮೆರಿಕದ ರಕ್ಷಣಾ ವಲಯದ ಪ್ರಮುಖ ವ್ಯಕ್ತಿಗಳ ಹೇಳಿಕೆಯಲ್ಲಿ ರಷ್ಯಾ, ಚೈನಾ ಮತ್ತು ಇತರ ರಾಷ್ಟ್ರಗಳು ಏನ್ ಮಾಡ್ತಿವೆ ಎಂಬುದು ನಮಗೆ ಗೊತ್ತಿದೆ ಎನ್ನುತ್ತಿದ್ದಾರೆ. ಈ ಹೇಳಿಕೆ ಸಾಮಾನ್ಯವಲ್ಲ. ಇದರಿಂದ ಎರಡು ದೊಡ್ಡ ಅರ್ಥಗಳು ಹೊರಬರುತ್ತವೆ. ಇಂಟೆಲಿಜೆನ್ಸ್ ಶೇರಿಂಗ್. ಇರಾನ್ ಅಮೆರಿಕ ಸೈನಿಕರ ಸ್ಥಳ, ಮಿಲಿಟರಿ ಬೇಸ್ಗಳ ಚಲನೆ, ಸಾಗರ ಮಾರ್ಗಗಳ ಮಾಹಿತಿ ತುಂಬಾ ನಿಖರವಾಗಿ ತಿಳಿದುಕೊಳ್ತಿದೆ ಎಂಬ ಪ್ರಶ್ನೆ ಮೂಡಿದೆ. ಇದಕ್ಕೆ ಕಾರಣ ಸ್ಯಾಟಲೈಟ್ ಸರ್ವೆಲೆನ್ಸ್, ಸ್ಪೈ ನೆಟ್ವರ್ಕ್, ಸೈಬರ್ ಇಂಟೆಲಿಜೆನ್ಸ್, ಸಿಗ್ನಲ್ ಇಂಟರ್ಸೆಪ್ಷನ್. ಹೀಗೆ ಅಡ್ವಾನ್ಸ್ ಡಾಟಾ ಸಪೋರ್ಟ್ ಇರಾನ್ಗೆ ಇರಬಹುದು, ಏಕೆಂದ್ರೆ ಈ ಕ್ಷೇತ್ರಗಳಲ್ಲಿ ರಷ್ಯಾ ಮತ್ತು ಚೀನಾ ತುಂಬಾ ಸ್ಟ್ರಾಂಗ್ ಇವೆ. ಪ್ರಾಕ್ಸಿ ಪ್ರೆಷರ್ ಆನ್ ಯುಎಸ್ಎ. ರಷ್ಯಾ ಮತ್ತು ಚೀನಾ ನೇರವಾಗಿ ಯುದ್ಧಕ್ಕೆ ಇಳಿದೆ ಇರಾನ್ ಮೂಲಕ ಅಮೆರಿಕ ಮೇಲೆ ಒತ್ತಡ ತರುತ್ತಿರುವ ಸಾಧ್ಯತೆ. ಇದನ್ನ ಜಿಯೋಪಾಲಿಟಿಕಲ್ ಭಾಷೆಯಲ್ಲಿ ಪ್ರಾಕ್ಸಿ ಬ್ಯಾಲೆನ್ಸಿಂಗ್ ಸ್ಟ್ರಾಟಜಿ ಎಂದು ಕರೆಯಬಹುದು. ಎರಡನೇದು ಯುದ್ಧ ದೊಡ್ಡದಾಗುವ ಅಪಾಯ. ಇದೀಗ ಯುದ್ಧದ ಸಮೀಕರಣ ಹೀಗಿದೆ: ಒಂದು ಕಡೆ ಯುಎಸ್ಎ, ಇಸ್ರೇಲ್ ಮತ್ತೆ ಕೆಲವು ಗಲ್ಫ್ ರಾಷ್ಟ್ರಗಳ ಒಕ್ಕೂಟಗಳು ಸೇರ್ಕೊಂಡಿವೆ. ಇನ್ನೊಂದು ಕಡೆ ಇರಾನ್, ರಷ್ಯಾ ಅಂದ್ರೆ ರಷ್ಯಾ ಪರೋಕ್ಷ ಬೆಂಬಲ, ಇಂಟೆಲಿಜೆನ್ಸ್ ಮತ್ತು ಡಿಪ್ಲೊಮ್ಯಾಟಿಕ್ ಸಪೋರ್ಟ್, ನಾರ್ತ್ ಕೊರಿಯಾ ಸ್ಟ್ರಾಟಜಿಕ್ ಅಲೈನ್ಮೆಂಟ್. ಇದು ಕೋಲ್ಡ್ ವಾರ್ ಸ್ಟೈಲ್ ಬ್ಲಾಕ್ ಪಾಲಿಟಿಕ್ಸ್ ಅನ್ನ ನೆನಪಿಸುತ್ತೆ. ಮೂರನೆಯದು ತೈಲ ಬೆಲೆ ಮೇಲೆ ಪರಿಣಾಮ. ಮಧ್ಯಪ್ರಾಚ್ಯದಲ್ಲಿ ಯಾವುದೇ ಯುದ್ಧ ಉಂಟಾದ್ರೆ ಮೊದಲು ಹೊಡೆತ ಬೀಳೋದೆ ಆಯಿಲ್ ಮಾರ್ಕೆಟ್ ಮೇಲೆ. ವಿಶೇಷವಾಗಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಭಾಗದಲ್ಲಿ ಉದ್ವಿಗ್ನತೆ ಹೆಚ್ಚಾದ್ರೆ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗುತ್ತೆ, ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಾಗುತ್ತೆ. ಭಾರತ ಸೇರಿದಂತೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದು ಇನ್ಫ್ಲೇಷನ್ಗೂ ಕಾರಣವಾಗಬಹುದು. ಇನ್ನು ನಾಲ್ಕನೇದು ಭಾರತದ ಸ್ಥಿತಿಗತಿ ಏನು? ಇಲ್ಲಿ ಭಾರತದ ನಿಲುವು ಅತ್ಯಂತ ಮಹತ್ವದ್ದು. ಭಾರತಕ್ಕೆ ಇರಾನ್ ಹಳೆಯ ತಂತ್ರಜ್ಞಾನ ಮತ್ತು ಎನರ್ಜಿ ಪಾರ್ಟ್ನರು, ಇಸ್ರೇಲ್ ಹೊಸ ಸ್ಟ್ರಾಟಜಿಕ್ ಡಿಫೆನ್ಸ್ ಪಾರ್ಟ್ನರು, ಯುಎಸ್ಎ ಪ್ರಮುಖ ಜಾಗತಿಕ ಮಿತ್ರ ರಾಷ್ಟ್ರ. ಹೀಗಾಗಿ ಭಾರತ ಯಾವ ಪಾಳಯಕ್ಕೂ ನೇರವಾಗಿ ಹೋಗದೆ ಎಲ್ಲರೊಂದಿಗೆ ಸಮಾನಾಂತರ ಕಾಯ್ದುಕೊಳ್ಳುವ ಸಾಧ್ಯತೆ ಹೆಚ್ಚು. ಇದು ಭಾರತದ ಹಿತಾಸಕ್ತಿಗೆ ಉತ್ತಮ. ಐದನೇದು ಟ್ರಂಪ್ ಸ್ಟ್ಯಾಂಡ್ ಅನಾಲಿಸಿಸ್. ಟ್ರಂಪ್ ಹೇಳೋ ಭಾಷೆ ತುಂಬಾ ಅಗ್ರೆಸಿವ್ ಆಗಿರುತ್ತೆ, ಆದ್ರೆ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇರುತ್ತೆ. ಅವರ ಮಾತುಗಳಲ್ಲಿ ಪ್ರೆಷರ್ ಪಾಲಿಟಿಕ್ಸ್, ಸಂಧಾನ ಮಾತುಕತೆ, ಫಿಯರ್ ಹುಟ್ಟಿಸೋ ಹೇಳಿಕೆ ಸ್ಪಷ್ಟವಾಗಿ ಕಾಣಿಸ್ತವೆ. ಇದು ಎಲೆಕ್ಷನ್ ಮೇಲೂ ಸಂಬಂಧಿಸಿರಬಹುದು. ಆರನೇದು ನ್ಯಾಟೋ ಮತ್ತು ಗ್ಲೋಬಲ್ ಡಿವೈಡ್. ನ್ಯಾಟೋ ಮಿತ್ರ ರಾಷ್ಟ್ರಗಳ ಸಂಪೂರ್ಣ ಬೆಂಬಲ ಸ್ಪಷ್ಟವಾಗಿ ಕಾಣ್ತಿಲ್ಲ ಎಂಬ ಚರ್ಚೆ ಕೂಡ ಇದೆ. ಇದರಿಂದ ಜಾಗತಿಕವಾಗಿ ಅಮೆರಿಕದ ಪ್ರಭಾವ ಕುಗ್ಗಿದೆ ಅನ್ನೋ ಪ್ರಶ್ನೆ ಕೇಳಿ ಬರ್ತಿದೆ. ಹಾಗಾಗಿ ಜಗತ್ತು ಈಗ ಎರಡು ಪವರ್ ಬ್ಲಾಕ್ಸ್ ಆಗಿ ವಿಭಜನೆಯಾಗುವ ಲಕ್ಷಣಗಳು ಕಾಣ್ತಿವೆ. ಒಟ್ಟಿನಲ್ಲಿ ಮುಂದಿನ ಕೆಲವೇ ದಿನಗಳು ಅತ್ಯಂತ ನಿರ್ಣಾಯಕ ಆಗಬಹುದು. ಈ ಯುದ್ಧ ಸೀಸ್ ಫೈರ್ ಆಗುತ್ತಾ, ಪ್ರಾಕ್ಸಿ ವಾರ್ ಆಗಿ ಮುಂದುವರಿಯುತ್ತಾ, ದೊಡ್ಡ ಜಾಗತಿಕ ಸಂಘರ್ಷವಾಗುತ್ತದೆಯಾ ಎಂದು ಈಗ ಜಗತ್ತಿನ ಎಲ್ಲರ ಗಮನ ಸೆಳೀತಾ ಇದೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು? ರಷ್ಯಾ ಮತ್ತು ಚೀನಾ ನಿಜವಾಗಿಯೂ ಇರಾನ್ಗೆ ಬೆಂಬಲ ನೀಡ್ತಿವೆಯಾ? ಈ ಯುದ್ಧ ಎಲ್ಲಿಗೆ ಬಂದು ನಿಲ್ಲುತ್ತೆ? ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.